ಗುರು ರವಿದಾಸ್ ರವರ 647ನೇ ಜಯಂತಿಯನ್ನು ಫೆಬ್ರವರಿ 24 ಶನಿವಾರ ರಾಷ್ಟ್ರಾದ್ಯಂತ ಆಚರಿಸಲಾಗ್ತಾ ಇದೆ. ಇವರ ಜನ್ಮ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಪೌರಾಣಿಕ ಸಂತನ ಇತಿಹಾಸ, ಮಹತ್ವ, ಆಚರಣೆಗಳನ್ನು ಮತ್ತು ಉಲ್ಲೇಖಗಳನ್ನು ತಿಳಿಯೋಣ. ಗುರು ರವಿದಾಸ್ ಅವರ ಮಾಘ ಪೂರ್ಣಿಮೆ ಎಂದು ಜನಿಸಿದರು. ಮಾಘ ಮಾಸದ ಹುಣ್ಣಿಮೆಯ ದಿನ, ಆದ್ದರಿಂದ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. 1377 ಕ್ರಿಸ್ತ ಶಕ ಭಾರತದ ಉತ್ತರ ಪ್ರದೇಶದ ವಾರಣಾಸಿಯ ಮಾಂಡವಡಿಹಳ್ಳಿನಲ್ಲಿ ಜನಿಸಿದರು. ಇವರ ಜನ್ಮಸ್ಥಾನ ಎಂಬುದು ಇವರ ಜನ್ಮಸ್ಥಳಕ್ಕೆ ನೀಡಿದ ಹೆಸರು. ಜನ್ಮಸ್ಥಳವು ಇವರ ಎಲ್ಲ ಅನುಯಾಯಿಗಳಿಗೆ ವಿಶೇಷ ಮಹತ್ವವನ್ನು ಹೊಂದಿದೆ. ಇವರು ಚಮಾರರ ಕುಟುಂಬದಲ್ಲಿ ಜನಿಸಿದರು ಎಂದು ನಂಬಲಾಗಿದೆ. ಇವರ ಶ್ರೀಮತಿ ಲೋನಾ ದೇವಿಯನ್ನು ವಿವಾಹವಾದರು ಮತ್ತು ವಿಜಯದಾಸ್ ಎಂಬ ಮಗನನ್ನು ಕೂಡ ಹೊಂದಿದ್ದರು. ಗುರು ರವಿದಾಸ್ ಅವರ ಭಾರತೀಯ ಅತ್ಯಂತ್ರಿಯ ಕವಿ, ಸಮಾಜ ಸುಧಾರಕ ಮತ್ತು ಆಧ್ಯಾತ್ಮಿಕ ಗುರು. ಇವರ ಭಕ್ತಿ ಗೀತೆಗಳು, ಪದ್ಯಗಳು ಭಕ್ತಿ ಚಳುವಳಿಯ ಸಮಯದಲ್ಲಿ ಆಧ್ಯಾತ್ಮಿಕ ಬೋಧನೆಗಳ ರೂಪದಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ದಲಿತ ವರ್ಗದ ಜನರು ಸಂತ ರವಿದಾಸರವರನ್ನು ಪೂಜನೀಯ ಭಾವನೆಯಿಂದ ಕಾಣ್ತಾ ಇದ್ರು. ಇವರು 14ನೇ ಶತಮಾನದ ಸಂತ ಮತ್ತು ಉತ್ತರ ಭಾರತದಲ್ಲಿ ಭಕ್ತ ಚಳುವಳಿಯ ಪ್ರತಿಪಾದಕರಾಗಿದ್ದರು. ಇನ್ನು 15 ಮತ್ತು 16ನೇ ಶತಮಾನದಲ್ಲಿ ನಡೆದ ಭಕ್ತಿ ಚಳುವಳಿಯಲ್ಲಿ ಸಂತ ರವಿದಾಸ್ ಇವರು ಪಾತ್ರ ಮಹತ್ವವಾಗಿದೆ. ಇವರ ಸೂತ್ರಗಳನ್ನು ಗುರು ಗ್ರಂಥ ಸಾಹಿಬ್ನಲ್ಲಿ ಸೇರಿಸಲಾಗಿದೆ. ಇದೇ ಕಾರಣಕ್ಕೆ ಇವರನ್ನು 21ನೇ ಶತಮಾನದ ರವಿದಾಸ್ತಿಯ ಧರ್ಮದ ಸಂಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ಇವರು ತಮ್ಮ ಇಡೀ ಜೀವನವನ್ನು ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಮುಡಿಪಾಗಿಟ್ಟರು ಮತ್ತು ಬ್ರಾಹ್ಮಣ ಸಮಾಜದ ಕಲ್ಪನೆಯ ಬಹಿರಂಗವಾಗಿ ತಿರಸ್ಕರಿಸ್ತಾ ಇದ್ರು. ಗುರು ರವಿದಾಸ್ ರವರ ಭಕ್ತಿ ಗೀತೆಗಳು ಭಕ್ತಿ ಚಳುವಳಿಯ ಮೇಲೆ ತ್ವರಿತ ಪ್ರಭಾವ ಬೀರಿತು ಮತ್ತು ಅವರ ಕವಿತೆಗಳನ್ನು ಸಿಖ್ ಅವರ ಧಾರ್ಮಿಕ ಪಾಠ್ಯವಾದ ಗುರು ಗ್ರಂಥ ಸಾಹಿಬ್ನಲ್ಲಿ ಸೇರಿಸಲಾಗಿದೆ. ಮತ್ತು ಗುರು ರವಿದಾಸ್ ರವರು ವಿಶೇಷ ಶಕ್ತಿಯನ್ನು ಹೊಂದಿದ್ದರು. ಕುಷ್ಠರೋಗಕ್ಕೆ ನೈಸರ್ಗಿಕವಾಗಿ ಚಿಕಿತ್ಸೆ ನೀಡುವ ಶಕ್ತಿಯನ್ನು ಕೂಡ ಹೊಂದಿದ್ದರು. ಗುರು ರವಿದಾಸ್ ರವರ ಅನುಯಾಯಿಗಳನ್ನು ಹೊಂದಿದ್ದ ಅತ್ಯಂತ ಜನಪ್ರಿಯ ಸಂತರಾಗಿದ್ದರು. ಅವರ ಭಕ್ತರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಆರತಿ, ನಾಗರ ಕೀರ್ತನೆ ಮತ್ತು ಅಮೃತ ಬನ್ನಿ ಗುರು ರವಿದಾಸ್ ಜಿ ಓದುವ ಮೂಲಕ ಸಂತರ ಮಂಗಳಕರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗುರು ರವಿದಾಸ್ ಜಿಯವರ ಸಮಾನತೆಯನ್ನು ಪ್ರೋತ್ಸಾಹಿಸಿದ್ರು. ದಯೆ ಮತ್ತು ದೈವಿಕ ವ್ಯಕ್ತಿಯಾಗಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಯಾವುದೇ ವ್ಯತ್ಯಾಸಗಳನ್ನು ಮಾಡದೆ ಸಮಾನತೆ ಮತ್ತು ಏಕೈಕ ಮಹಾಶಕ್ತಿಯ ವ್ಯವಸ್ಥೆಯನ್ನು ಬೋಧಿಸ್ತಾ ಇದ್ರು. ಇಂದು ಇವರ ನಡೆ ಹಾಗೂ ವ್ಯಕ್ತಿತ್ವವನ್ನು ನೆನೆದು ಈ ಮಹಾನ್ ವ್ಯಕ್ತಿಯನ್ನು ಅನುಕರಿಸಲು ಬಯಸುತ್ತೇವೆ. ಮತ್ತೆ ಇದೇ ತರ ಸುದ್ದಿಗಳೊಂದಿಗೆ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.